ಏನು ಮಾಡಿದರೂ ಹೇರ್ ಫಾಲ್ ಕಡಿಮೆ ಆಗ್ತಿಲ್ಲ ಅಂದರೆ ಇವತ್ತಿನ ಹೋಮ್ ರೆಮಿಡಿ ನೀವು ನೋಡಿ, ನಿಮಗಿರುವ ಸಮಸ್ಯೆಗಳೇನು, ಅದಕ್ಕೆ ಏನು ಪರಿಹಾರ, ಏನು ಮಾಡಬಹುದು ಅನ್ನೋದ್ರ ಬಗ್ಗೆ ನಿಮಗೆ ಸಂಪೂರ್ಣ ಮಾಹಿತಿ ಸಿಗುತ್ತೆ. ಕೆಲವೊಮ್ಮೆ ನ್ಯೂಟ್ರಿಯೆಂಟ್ಸ್ಗಳ ಕೊರತೆ ಆದರೂ ಸಹಿತ ಹೇರ್ ಫಾಲ್ ಆಗುತ್ತೆ. ಇವತ್ತು ನಿಮಗೆ ಪರಿಪೂರ್ಣವಾಗಿ ನಿಮಗೆ ನ್ಯೂಟ್ರಿಯೆಂಟ್ಸ್ಗಳ ಕೊರತೆಯನ್ನು ನೀಗಿಸಿ ಕೂದಲ ಬುಡವನ್ನು ಸ್ಟ್ರಾಂಗ್ ಆಗಿ ಮಾಡುತ್ತೆ ಮತ್ತು ಕೂದಲು ರೀಗ್ರೋತ್ ಆಗಲಿಕ್ಕೆ ಇದು ಹೆಲ್ಪ್ ಮಾಡುತ್ತೆ. ನ್ಯಾಚುರಲ್ ಆದಂಥ ಹೆಲ್ದಿ ಆದಂಥ ಮೆಥಡನ್ನು ಫಾಲೋ ಮಾಡೋದ್ರಿಂದ ನಿಮಗೆ 100% ರಿಸಲ್ಟ್ ಸಿಗುತ್ತೆ. ಹಾಗಾದರೆ ತಡ ಮಾಡದೆ ವಿಡಿಯೋನ ಎಂಡ್ವರೆಗೂ ನೋಡಿ. ಅದಕ್ಕೂ ಮೊದಲು ಇಂತಹ ಒಳ್ಳೆಯ ವಿಡಿಯೋಗಳಿಗಾಗಿ ನೀವು ವೇಟ್ ಮಾಡ್ತಾ ಇದ್ರೆ ಒಂದು ಲೈಕ್ ಕೊಡೋದಂತೂ ಮರೀಲೇಬೇಡಿ ಫ್ರೆಂಡ್ಸ್. ಜೊತೆಗೆ ಯಾರು ಹೊಸಬ್ರು ನನ್ನ ಚಾನಲ್ನ ನೋಡ್ತಿದ್ರೋ ಅವರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಪಕ್ಕದಲ್ಲಿ ಒಂದು ಬೆಲ್ ಐಕನ್ ಇದೆ, ಅದನ್ನು ಪ್ರೆಸ್ ಮಾಡಿ ನನ್ನ ಎಲ್ಲ ವಿಡಿಯೋಗಳ ನೋಟಿಫಿಕೇಶನ್ ನಿಮಗೆ ಫಸ್ಟ್ ತಲುಪುತ್ತೆ. ಇವಾಗ ನಾವು ಫಸ್ಟು ಮೆಂತೆನ ತಗೊಳ್ಳೋಣ. ಮೆಂತೆ 100 ಗ್ರಾಮ್ ಅಷ್ಟಿದೆ. ಇದನ್ನು ನಾವು ಫ್ರೈ ಮಾಡ್ಕೋಬೇಕು. ಸಾಧಾರಣವಾಗಿ ನಮ್ಮ ಹೆಲ್ತ್ ಸರಿ ಇಲ್ಲ ಅಂದರೆ ನಮಗೆ ಯಾವುದೇ ರೀತಿಯ ಇಂಟರ್ನಲ್ ಪ್ರಾಬ್ಲಮ್ ಆದರೂ ಸಹಿತ ಹೇರ್ ಫಾಲ್ ತುಂಬಾ ಆಗುತ್ತೆ. ನಾವು ಕೂದಲಿನ ಬುಡಕ್ಕೆ ಯಾವುದೇ ರೀತಿಯ ಮನೆಮದ್ದುಗಳನ್ನು ಮಾಡಲಿ, ಆಯಿಲನ್ನು ಹಾಕಲಿ, ಹೇರ್ ಫಾಲ್ ಕಂಟ್ರೋಲಿಗೆ ಬರೋದಿಲ್ಲ. ನಮ್ಮ ಆರೋಗ್ಯವನ್ನು ನಾವು ಸರಿಯಾಗಿ ಕಾಪಾಡಿಕೊಂಡ್ರೆ, ನಮ್ಮ ಹೆಲ್ತ್ ಚೆನ್ನಾಗಿದ್ರೆ ಹೇರ್ ಫಾಲ್ ಆಗೋದೇ ಇಲ್ಲ. ಹಾಗಾಗಿ ಮೆಂತೆ ನಮ್ಮ ದೇಹದ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು. ಅದರಲ್ಲೂ ನಮ್ಮ ಕೂದಲಿಗೆ ಒಂದು ಎನರ್ಜಿನ, ಶಕ್ತಿಯನ್ನು, ಬಲವನ್ನು ಕೊಡುತ್ತೆ. ನಮ್ಮ ದೇಹಕ್ಕೂ ಅಷ್ಟೇ ಇದು ತುಂಬಾ ಒಳ್ಳೆಯದು. ಇದರಲ್ಲಿ ರಿಚ್ ಆದಂಥ ಐರನ್ ಕಂಟೆಂಟ್ ಇದೆ ಮತ್ತು ರಿಚ್ ಆದಂಥ ಫೈಬರ್ ಅಂಶ ಇದೆ. ಅದಲ್ಲದೆ ಪ್ರೋಟೀನ್ ಕೂಡ ಇದೆ. ಈ ಎಲ್ಲ ಅಂಶಗಳು ನಮ್ಮ ಹೇರ್ ಗ್ರೋತ್ ಆಗಲಿಕ್ಕೆ ತುಂಬಾನೇ ಇಂಪಾರ್ಟೆಂಟ್ ಆಗಿ ಬೇಕಾಗುತ್ತೆ. ಇವಾಗ ನಾವು ಮೆಂತೆನ ನೋಡಿ ಹುರಿತಾ ಇದೀವಲ್ಲ, ಸ್ವಲ್ಪ ಮೆಂತೆ ಕಲರ್ ಚೇಂಜ್ ಆಗಿದೆ ಅಲ್ವಾ. ಮುಂದೆ ಏನ್ ಮಾಡಬೇಕು ಅಂತ ಹೇಳ್ತೀನಿ. ಇವಾಗ ಒಂದು ಸ್ಪೆಷಲ್ 1 ಕಪ್ ಕಾಫಿ ಕುಡ್ಕೊಂಬರೋಣ ಬನ್ನಿ ಫ್ರೆಂಡ್ಸ್. ಕಾಫಿ ಅಂದ್ರೆ ಯಾರಿಗ ಇಷ್ಟ ಇಲ್ಲ ಹೇಳಿ? ಕಾಫಿ ಅಂದ್ರೆ ಸಾಮಾನ್ಯ ಡ್ರಿಂಕ್ಸ್ ಅಲ್ಲ, ಅದನ್ನ ಕುಡಿಯುವಾಗ ಸಿಗೋ ಮಜಾನೇ ಬೇರೆ. ಈ ಕಾಫಿಲಿ ಬೇರೆ ಬೇರೆ ವೆರೈಟಿ ಕೂಡ ಇದೆ. ಆದ್ರೆ ಈ ಕಾಫಿನ ತಯಾರಿ ಮಾಡೋದು ನಾವ್ ಅನ್ಕೊಂಡಷ್ಟು ಸುಲಭ ಅಲ್ಲ. ಇದಕ್ಕೆ ಅಂತ ಮನೇಲೆ ಒಂದ್ ಮಿಷನ್ ಇದ್ರೆ ಹೇಗೆ? ಬನ್ನಿ, ಇಂತ ಒಂದ್ ಮಿಷನ್ ಅನ್ನ ನಾನು ಇವಾಗ ನಿಮ್ಗೆ ತೋರಿಸ್ತೀನಿ. ಈ ಮಿಷನ್ ಇಂದ ರೆಸ್ಟೋರೆಂಟ್ ಅಲ್ಲಿ ಸಿಗುವಂತಹ ಎಲ್ಲಾ ವೆರೈಟಿ ಕಾಫಿನ ನಾವು ಮನೇಲೆ ಕೇವಲ 2 ನಿಮಿಷದಲ್ಲಿ ಮಾಡ್ಕೊಳ್ಬಹುದು. ಇದೇ ನೋಡಿ ಅಗೇರೋ ಇಂಪೀರಿಯಲ್ ಎಸ್ಪ್ರೆಸೋ ಕಾಫಿ ಮೇಕರ್. ಇದ್ರ ಜೊತೆ ಒಂದು ಯೂಸರ್ ಮ್ಯಾನುವಲ್ ಕೊಟ್ಟಿರ್ತಾರೆ. ಇದನ್ನ ನೋಡ್ಕೊಂಡು ನೀವು ಕಾಫಿನ ಹೇಗ್ ತಯಾರಿ ಮಾಡಬಹುದು ಅನ್ನೋದನ್ನ ನೀವು ತಿಳ್ಕೊಳ್ಬಹುದು. ಇದರ ಮೇನ್ ಬಾಡಿನ ಸ್ಟೈನ್ಲೆಸ್ ಸ್ಟೀಲ್ ಇಂದ ಮಾಡಿದ್ದಾರೆ. ಇದು ಎಷ್ಟೊಂದು ಕಾಂಪ್ಯಾಕ್ಟ್ ಆಗಿದೆ ನೋಡಿ, ನೋಡ್ಲಿಕ್ಕೆ ಕೂಡ ಎಷ್ಟು ಚೆನ್ನಾಗಿದೆ ಅಲ್ಲ. ಇದ್ರ ಜೊತೆ ಪವರ್ ಕಾರ್ಡ್ ಅನ್ನು ಕೊಟ್ಟಿದ್ದಾರೆ. ಇದರ ಕೆಪಾಸಿಟಿ 1100 ವ್ಯಾಟ್ಸ್ ಹಾಗೂ 15 ಬಾರ್ಸ್ ಹೈ ಪ್ರೆಷರ್ ಇರುವುದರಿಂದ ಕಾಫಿ ಎಕ್ಸ್ಟ್ರಾಕ್ಷನ್ ಬಹಳ ಬೇಗ ಆಗುತ್ತೆ ಹಾಗೂ ಹೆಚ್ಚು ಪರಿಮಳದಿಂದ ಕೂಡಿರುತ್ತೆ. ಇದು ನೋಡಿ ಪವರ್ ಸ್ವಿಚ್. ಇದು ನೋಡಿ ಅನಲಾಗ್ ಥರ್ಮಾಮೀಟರ್. ಇದರಲ್ಲಿ ನೀರು ಮತ್ತು ಮಿಲ್ಕ್ ಫೋಮ್ ಎರಡಕ್ಕೂ ಬೇರೆ ಬೇರೆ ಟೆಂಪರೇಚರ್ ಅನ್ನ ನಾವು ಅಡ್ಜಸ್ಟ್ ಮಾಡ್ಕೊಳ್ಬಹುದು. ಇದರಿಂದ ಕಾಫಿ ಹಾಗೂ ಹಾಲಿಗೆ ಒಳ್ಳೆ ಟೇಸ್ಟ್ ಸಿಗುತ್ತೆ. ಇದು ಕಾಫಿ ಮತ್ತೆ ಸ್ಟೀಮ್ ಸೆಲೆಕ್ಟರ್. ಇದು ಪಂಪ್ ಕಂಟ್ರೋಲ್ ಸ್ವಿಚ್. ಈ ಭಾಗದಲ್ಲಿ ಸ್ಟೀಮ್ ಕಂಟ್ರೋಲ್ ನಾಬ್ ಅನ್ನ ಕಾಣಬಹುದು. ಇದು ವಾಟರ್ ಟ್ಯಾಂಕ್. ಇಲ್ಲಿ ನೀರನ್ನ ನಾವು ಹಾಕಬೇಕು. ಇದನ್ನ ನಾವು ಈ ರೀತಿ ತೆಗಿಬೇಕು. ಇದನ್ನ ಯೂಸ್ ಮಾಡೋಕ್ಕಿಂತ ಮೊದಲು ಇಲ್ಲಿರುವಂತ ಆರೆಂಜ್ ಕಲರ್ ಕ್ಯಾಪ್ ಅನ್ನ ನಾವು ಈ ರೀತಿ ತೆಗಿಬೇಕು. ಇದರ ಕೆಪಾಸಿಟಿ 1.5 ಲೀಟರ್ ಇದೆ. ಈ ಟ್ಯಾಂಕ್ ಮೇಲೆ ಒಂದು ಕ್ಯಾಪ್ ಇರುತ್ತೆ. ನಾವ್ ಇದನ್ನ ಓಪನ್ ಮಾಡಿ ನೀರನ್ನ ಹಾಕಬಹುದು. ಇದು ನೋಡಿ ಡ್ರಿಪ್ ಟ್ರೇ. ಇಲ್ಲಿ ವೇಸ್ಟ್ ವಾಟರ್ ಎಲ್ಲ ಕಲೆಕ್ಟ್ ಆಗಿರುತ್ತೆ. ಇದನ್ನ ತೆಗೆದು ಇಲ್ಲಿ ಕಲೆಕ್ಟ್ ಆಗಿರುವ ನೀರನ್ನ ನಾವು ಕ್ಲೀನ್ ಮಾಡಬಹುದು. ಇಲ್ಲಿ ಒಂದು ರೆಡ್ ಬಟನ್ ಇದೆಯಲ್ಲ, ಇದು ಟ್ರೇ ತುಂಬಿದಾಗ ಮೇಲ್ಗಡೆ ಬರುತ್ತೆ. ಇದರ ಜೊತೆ ಕಾಫಿ ಪೌಡರ್ನ ಮೆಷಿನಿಗೆ ಹಾಕ್ಲಿಕ್ಕೆ ಅಂತ ಹೇಳಿ ಒಂದು ಜೊತೆ ಸ್ಪೂನ್ ಅನ್ನ ಕೊಟ್ಟಿರ್ತಾರೆ. ಇದನ್ನ ಪೋರ್ಟಾ ಫಿಲ್ಟರ್ ಅಂತ ಕರೀತಾರೆ. ಇದರಲ್ಲಿ ಸ್ಟೀಲ್ ಮೆಶ್ ಕಪ್ ಕೂಡ ಇರುತ್ತೆ. ಇದನ್ನ ನೀವು ತೆಗೆದು ಕ್ಲೀನ್ ಕೂಡ ಮಾಡಬಹುದು. ಇದು ನೋಡಿ, ಇದನ್ನ ಉಲ್ಟಾ ಮಾಡಿದ್ರೆ ಬೀಳಬಾರ್ದು ಅಂತ ಹೇಳಿ ಇದಕ್ಕೆ ಒಂದು ಕ್ಲಿಪ್ ಅನ್ನ ಕೊಟ್ಟಿರ್ತಾರೆ. ಇದರಲ್ಲಿ 2 ಡ್ರಿಪ್ಪರ್ ಗಳನ್ನ ಕೊಟ್ಟಿರ್ತಾರೆ. ಇದರಿಂದ ನಾವು 2 ಕಪ್ ಕಾಫಿನ ಒಟ್ಟಿಗೆ ಮಾಡ್ಕೊಳ್ಬಹುದು. ಇದು ನೋಡಿ 360 ಡಿಗ್ರಿ ರೊಟೇಟಿಂಗ್ ಸ್ಟೈನ್ಲೆಸ್ ಸ್ಟೀಲ್ ಫ್ರೋತಿಂಗ್ ವ್ಯಾಂಡ್. ಇದನ್ನ ನಾವು ಸುಲಭವಾಗಿ ಹಾಲ್ನಲ್ಲಿ ನೊರೆ ಬರಿಸಲಿಕ್ಕೆ ಯೂಸ್ ಮಾಡಬಹುದು. ಇವಾಗ ಕಾಫಿ ತಯಾರಿ ಮಾಡೋದು ಹೇಗೆ ಅಂತ ನೋಡೋಣ ಬನ್ನಿ. ಇವಾಗ ಫಸ್ಟ್ ಈ ಪವರ್ ಪ್ಲಗ್ ಅನ್ನ ಫಿಕ್ಸ್ ಮಾಡ್ಕೊಳ್ಬೇಕು. ನಿಮಗೆ ಕಾಫಿ ಮಾಡಲಿಕ್ಕೆ ಕಾಫಿ ಪೌಡರ್ ಬೇಕು. ನೀವು ಕಾಫಿ ಪೌಡರ್ನ ತಂದು ಡೈರೆಕ್ಟ್ ಆಗಿ ಹಾಕ್ಬೋದು ಅಥವಾ ಕಾಫಿ ಬೀಜಗಳನ್ನು ತಂದು ಇದನ್ನ ಗ್ರೈಂಡ್ ಮಾಡಿಕೊಂಡು ಯೂಸ್ ಮಾಡ್ಬೋದು. ಇದನ್ನ ಗ್ರೈಂಡ್ ಮಾಡಲಿಕ್ಕೆ ನಿಮಗೆ ಕಾಫಿ ಗ್ರೈಂಡರ್ ಅನ್ನ ಯೂಸ್ ಮಾಡಬೇಕು. ನನ್ನ ಹತ್ರ ಅಗೇರೋ ಕಾಫಿ ಗ್ರೈಂಡರ್ ಇದೆ. ಇದನ್ನ ಯೂಸ್ ಮಾಡಿಕೊಂಡು ನಾನೀಗ ಕಾಫಿ ಪೌಡರ್ನ ತಯಾರಿ ಮಾಡ್ತೀನಿ. ನೋಡಿ, ಈ ಕಾಫಿ ಗ್ರೈಂಡ್ ಯೂಸ್ ಮಾಡೋದು ಬಹಳ ಸುಲಭ. ಇದು ಬಹಳ ಕಾಂಪ್ಯಾಕ್ಟ್ ಆಗಿದೆ. ಫಿನಿಶಿಂಗ್ ಎಷ್ಟು ನೀಟ್ ಆಗಿದೆ ನೋಡಿ. ಕಾಫಿ ಬೀಜಗಳನ್ನ ಇಲ್ಲಿ ಹಾಕಿ ಬಟನ್ ಪ್ರೆಸ್ ಮಾಡಿದ್ರೆ ಆಯ್ತು. ಇದರ ಮ್ಯಾಕ್ಸಿಮಮ್ ಕೆಪಾಸಿಟಿ 60 ಗ್ರಾಮ್ಸ್. ನೋಡಿ, ನಾನೀಗ ಕಾಫಿ ಬೀನ್ ಸೇರಿಸಿ ಗ್ರೈಂಡ್ ಮಾಡ್ತಾ ಇದ್ದೀನಿ.
ಈ ರೀತಿ ಲಿಡ್ ಅನ್ನ ಮುಚ್ಚಿ ಬಟನ್ ಪ್ರೆಸ್ ಮಾಡಿದ್ರೆ ಆಯ್ತು. ನಿಮಗೆ ಬೇಕಾದ ರೀತಿಯಲ್ಲಿ ಕಾಫಿ ಪೌಡರ್ನ ಕೋರ್ಸ್ ಅಥವಾ ಫೈನ್ ಗ್ರೌಂಡ್ ಮಾಡ್ಕೊಳ್ಬಹುದು. ಇದನ್ನ ಕ್ಲೀನ್ ಮಾಡೋದು ಕೂಡ ತುಂಬಾನೇ ಈಸಿ. ಕ್ಯಾಪ್ ಅನ್ನ ತೆಗೆದು ಬ್ರಷ್ ನಿಂದ ಈಸಿಯಾಗಿ ನಾವು ಇದನ್ನ ಕ್ಲೀನ್ ಮಾಡ್ಕೊಳ್ಬಹುದು. ಆಮೇಲೆ ಒಂದು ಡ್ರೈ ಕ್ಲಾತ್ ತಗೊಂಡು ಈ ರೀತಿ ಒರೆಸಿ ನೀಟಾಗಿ ಮತ್ತೆ ನಾವು ಕ್ಲೀನ್ ಮಾಡ್ಕೊಳ್ಬಹುದು. ಈಗ ನೋಡಿ ಕಾಫಿ ಪೌಡರ್ ರೆಡಿ ಆಗಿದೆ. ಈ ಕಂಟೈನರ್ನ ತೆಗೆದು ಇದರಲ್ಲಿ ನೀರನ್ನು ಹಾಕ್ತೀನಿ. ಇಲ್ಲಿ ಮಾರ್ಕಿಂಗ್ ಇದೆ ನೋಡಿ, ಮಿನಿಮಮ್ ಮ್ಯಾಕ್ಸಿಮಮ್ ಲೆವೆಲ್ ಅಂತ. ಇದಕ್ಕಿಂತ ಹೆಚ್ಚು ನೀರನ್ನು ಹಾಕಬಾರ್ದು. ಇಲ್ಲಿ ಫಿಟ್ ಮಾಡ್ಕೊಳ್ತೀನಿ ನೋಡಿ. ಇಲ್ಲಿ ಕೊಟ್ಟಿರುವ ಸ್ಪೂನ್ ನಿಂದ ಕಾಫಿ ಪೌಡರ್ನ ತೆಗೆದುಕೊಂಡು ಈ ಪೋಟಾ ಫಿಲ್ಟರ್ಗೆ ಹಾಕೋಣ. ಈ ಸ್ಪೂನ್ನ ಹಿಂಭಾಗದಿಂದ ಈ ರೀತಿ ಕಾಫಿ ಪೌಡರ್ನ ಪ್ರೆಸ್ ಮಾಡ್ಕೊಳ್ಬೇಕು. ನಿಮಗೆ ಎಷ್ಟು ಬೇಕೋ ಅಷ್ಟು ಪೌಡರ್ನ ಹಾಕೊಳ್ಳಿ. ಈಗ ಇಲ್ಲಿರೋ ಪವರ್ ಸ್ವಿಚ್ ಅನ್ನ ಆನ್ ಮಾಡ್ತೀನಿ. ಇಲ್ಲಿ ಗ್ರೀನ್ ಲೈಟ್ ಬ್ಲಿಂಕ್ ಆಗ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಕಾಫಿ ಪೋಟಾ ಫಿಲ್ಟರ್ ಅನ್ನ ಇಲ್ಲಿ ಈ ರೀತಿ ಫಿಕ್ಸ್ ಮಾಡಿ. ತುಂಬಾ ಸುಲಭ ಇದೆ. ಇಲ್ಲಿ ಮಾರ್ಕಿಂಗ್ ಇದೆ. ಈ ರೀತಿ ಇದನ್ನ ಲಾಕ್ ಮಾಡಬೇಕು. ಇವಾಗ ಇದ್ರ ಕೆಳಗಡೆ ಒಂದು ಕಪ್ಪನ್ನ ಇಡಿ. ಈಗ ಈ ಕಂಟ್ರೋಲ್ ಸ್ವಿಚ್ ಅನ್ನು ಆನ್ ಮಾಡಿ ಕಾಫಿ ಡ್ರಾಪ್ ಆಗಿ ಬೀಳೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಎಷ್ಟು ಬೇಕೋ ಅಷ್ಟು ಕಾಫಿ ಬಿದ್ದ ಮೇಲೆ ಮತ್ತೆ ಈ ಬಟನ್ ಅನ್ನು ಪ್ರೆಸ್ ಮಾಡಿದ್ರೆ ಸ್ಟಾಪ್ ಆಗುತ್ತೆ. ನೋಡಿ, ಎಕ್ಸ್ಪ್ರೆಸೋ ಕಾಫಿ ಕಲೆಕ್ಟ್ ಆಗಿದೆ. ಈಗ ಇದಕ್ಕೆ ನೀವು ಹಾಲನ್ನ ಸೇರಿಸಬಹುದು. ಕ್ಯಾಪಚಿನೋ, ಲಾತೆ, ಅಮೆರಿಕಾನ ಯಾವುದು ಬೇಕಾದ್ರೂ ಮಾಡಿಕೊಳ್ಬಹುದು. ನೀವು ಬೇಕಿದ್ರೆ ಒಂದೇ ಸಲಕ್ಕೆ 2 ಕಪ್ಪನ್ನ ಇಟ್ಬಿಟ್ಟು ಈ ರೀತಿ ಕಾಫಿನ ಕಲೆಕ್ಟ್ ಮಾಡಬಹುದು. ಈಗ ನಾನು ಅರ್ಧ ಕಪ್ ಹಾಲು ತೆಗೆದುಕೊಂಡಿದ್ದೀನಿ ನೋಡಿ. ಈ ಕಾಫಿ ಸೆಲೆಕ್ಟರ್ ಬಟನ್ ಅನ್ನು ಪ್ರೆಸ್ ಮಾಡಿ ಹಾಲಿನಲ್ಲಿ ನಿಮಗೆ ಎಷ್ಟು ನೊರೆ ಬೇಕೋ ಅಷ್ಟು ಮಾಡ್ಕೊಳ್ಬಹುದು. ಇದಕ್ಕಾಗಿ ಈ ನಾಬ್ ನಿಂದ ಕಂಟ್ರೋಲ್ ಮಾಡ್ಕೊಳ್ಬೇಕಾಗತ್ತೆ. ಈ ಹಾಲನ್ನ ಕಾಫಿಗೆ ಮಿಕ್ಸ್ ಮಾಡ್ಕೊಂಡ್ರೆ ಕಾಫಿ ರೆಡಿ. ನೀವು ಬೇಕಿದ್ರೆ ಕಾಫಿಗೆ ಬೆಲ್ಲ ಅಥವಾ ಸಕ್ಕರೆನ ಸೇರಿಸ್ಕೊಳ್ಬಹುದು. ನೋಡಿ, ಲಾತೆ ಕಾಫಿ ರೆಡಿ ಆಯ್ತು. ಇದೇ ರೀತಿ ನಿಮಗೆ ಬೇಕಾದ ಕಾಫಿನ ರೆಡಿ ಮಾಡ್ಕೊಳ್ಬಹುದು. ಈ ಕಾಫಿ ಮೇಕರ್ನ ಆಫ್ ಮಾಡಲಿಕ್ಕೆ ಸ್ವಿಚ್ ಬಟನ್ ಅನ್ನ 3 ಸೆಕೆಂಡ್ ವರೆಗೂ ಹೋಲ್ಡ್ ಮಾಡಿ ಇಟ್ಕೊಳ್ಳಿ. ಅವಾಗ ಇದು ಆಫ್ ಆಗುತ್ತೆ. ಈಗ ಈ ಪೋಟಾ ಫಿಲ್ಟರ್ನ ತೆಗೆದು ತೊಳೆದು ಒಂದು ಸಾಫ್ಟ್ ಬಟ್ಟೆಯಿಂದ ಇದನ್ನ ಒರೆಸಬೇಕು. ಈ ಫ್ರೋತಿಂಗ್ ಡಿವೈಸ್ ಅನ್ನ ನೀವು ಈಸಿಯಾಗಿ ಕ್ಲೀನ್ ಮಾಡ್ಕೊಳ್ಬಹುದು. ಅದೇ ರೀತಿ ಈ ಟ್ರೇನು ಕೂಡ ತೆಗೆದು ಕ್ಲೀನ್ ಮಾಡ್ಕೊಳ್ಬಹುದು. ಈ 2 ಪ್ರಾಡಕ್ಟ್ ಗಳ ಲಿಂಕ್ ಅನ್ನ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕೊಟ್ಟಿರ್ತೀನಿ, ನೀವು ಪರ್ಚೇಸ್ ಮಾಡಬಹುದು. ಇದಕ್ಕೆ ನಾವೀಗ ಕರಿಬೇವಿನ ಸೊಪ್ಪನ್ನ ಹಾಕೊಳ್ಳೋಣ. ಫ್ರೆಶ್ ಆದಂತ ಕರಿಬೇವಿನ ಸೊಪ್ಪನ್ನ ಚೆನ್ನಾಗಿ ತೊಳೆದು ನೀರನ್ನ ತೆಗೆದುಬಿಟ್ಟು ನೋಡಿ, 1 ಬೌಲ್ ಅಷ್ಟು ಕರಿಬೇವಿನ ಸೊಪ್ಪಿದೆ. ಇವಾಗ ಮೆಂತೆ ಕೂಡ ಬಿಸಿ ಇದೆ ಅಲ್ವಾ, ನೀವು ಕರಿಬೇವಿನ ಸೊಪ್ಪು ಹಾಕಿದ ತಕ್ಷಣ ಚೆನ್ನಾಗಿ ಫಾಸ್ಟ್ ಆಗಿ ಫ್ರೈ ಆಗತ್ತೆ. ಒಂದು 2 ರಿಂದ 3 ನಿಮಿಷಕ್ಕೆ ನಿಮಗೆ ಮೆಂತೆ ಗರಿ ಗರಿಯಾಗಿ ಫ್ರೈ ಆಗತ್ತೆ ನೋಡಿ. ಇಲ್ಲಿ ಬೀಟಾ ಕೆರೋಟಿನ್ ಅಂಶ ಇದೆ, ವಿಟಮಿನ್ ಸಿ, ವಿಟಮಿನ್ ಬಿ ಇದೆ, ಪ್ರೋಟೀನ್ ಇದೆ. ಅದಲ್ಲದೆ ಇದರಲ್ಲಿ ರಿಚ್ ಆದಂತ ಐರನ್ ಅಂಶ ಇದೆ ಮತ್ತು ಫೋಲಿಕ್ ಆಸಿಡ್ ಇದೆ. ಇವೆರಡು ನಮ್ಮ ರಕ್ತದ ಉತ್ಪತ್ತಿಗೆ, ಅಂದ್ರೆ ಯಾರಿಗೆ ರಕ್ತಹೀನತೆ ಉಂಟಾಗಿರುತ್ತೋ ಅದನ್ನ ಕಡಿಮೆ ಮಾಡುತ್ತೆ. ಜೊತೆಗೆ ವಿಪರೀತವಾದಂತ ಹೇರ್ ಫಾಲ್ ಆಗ್ತಿದ್ರು ಸಹಿತ ಮತ್ತೆ ಡಬಲ್ ಟ್ರಿಬಲ್ ಆಗಿ ಹೇರ್ ಗ್ರೋತ್ ಆಗ್ಲಿಕ್ಕೆ ತುಂಬಾನೇ ಕರಿಬೇವಿನ ಸೊಪ್ಪು ಹೆಲ್ಪ್ ಮಾಡುತ್ತೆ. ಹಾಗಾಗಿ ಇವಾಗ ನೋಡಿ ಕರಿಬೇವಿನ ಸೊಪ್ಪು ಎಷ್ಟು ಗರಿ ಗರಿ ಆಗಿದೆ ಅಂತೇಳಿ ಈ ಥರ ಆಗಬೇಕು. ಇವಾಗ ಸ್ಟವನ್ನು ಆರಿಸ್ಬಿಡೋಣ. ಇದು ತಣ್ಣಗಾದ್ಮೇಲೆ ನಾವು ಇದನ್ನು ಚೆನ್ನಾಗಿ ಪೌಡ್ರ್ ಮಾಡ್ಕೊಳ್ಬೇಕು. ಇವಾಗ ನಾವು ಇದನ್ನು ಒಂದು ಮಿಕ್ಸಿ ಜಾರಿಗೆ ಹಾಕ್ಕೊಂಡು ಪೌಡ್ರ್ ಮಾಡೋಣ. ಈ ಮೆಂತೆ ಮತ್ತು ಕರಿಬೇವಿನ ಸೊಪ್ಪು ಇವೆರಡೂ ಮಿಶ್ರಣ ನಮ್ಮ ದೇಹದ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು. ಇವಾಗ ನೋಡಿ ನೈಸಾಗಿ ನಾನು ಪೌಡ್ರ್ ಮಾಡಿ ಇಟ್ಕೊಂಡಿದ್ದೀನಿ ನೋಡಿ. ಈ ರೀತಿ ಪೌಡರ್ ಆದರೆ ಸಾಕಾಗತ್ತೆ. ಇವಾಗ ನಾವು ಇಂತಹ ಪವರ್ಫುಲ್ ಆದಂಥ ಈ ಪೌಡರ್ನ ಹೇಗೆ ತಗೊಳ್ಳೋದು ಅಂತ ನಿಮಗೆ ಹೇಳ್ತೀನಿ. ಈ ಪೌಡರ್ನ ನೀವು ಯಾವಾಗಾದರೂ ತೊಗೊಳ್ಬೋದು. ನಿಮ್ಗೆ ಯಾವಾಗ ಟೈಮ್ ಇರುತ್ತೋ ಆವಾಗ ತೊಗೊಳ್ಬೋದು. ಬೆಳಗ್ಗೆ ಖಾಲಿ ಹೊಟ್ಟೆಲಿ ತೊಗೊಳ್ಬೋದು, ಇಲ್ಲ ಸಂಜೆ ಟೀ ಟೈಮಲ್ಲಾದ್ರೂ ತೊಗೊಳ್ಬೋದು. ಒಟ್ಟು ನಿಮ್ಮ ದೇಹಕ್ಕೆ ಈ ಪೌಡರ್ ಹೋಗಬೇಕು. ಇದರ ಎಲ್ಲ ಬೆನಿಫಿಟ್ಸು ನಿಮ್ಮ ದೇಹಕ್ಕೆ ಸಿಗತ್ತೆ. 1 ಟೀ ಸ್ಪೂನಷ್ಟು ಈ ಪೌಡ್ರನ್ನ ನೀವು ತಗೊಳ್ಳಿ. ಇದನ್ನು ನೀವು ಹಾಗೆ ಪೌಡ್ರನ್ನ ತೊಗೊಂಡು ಮೇಲೆ ನೀರು ಕುಡೀರಿ, ಇಲ್ಲಾಂದರೆ ನೀರಿಗೆ ನೀವು ಮಿಕ್ಸ್ ಮಾಡಿಕೊಂಡು ಈ ಪೌಡ್ರನ್ನ ನೀವು ಉಪಯೋಗಿಸ್ಬೋದು. ಇದು ನಿಮ್ಮ ದೇಹದ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು. ಯಾವುದೇ ರೀತಿಯ ನಿಮಗೆ ಸಣ್ಣ ಪುಟ್ಟ ಸಮಸ್ಯೆ ಇದ್ರೂ ಕಡಿಮೆ ಆಗುತ್ತೆ. ಕೂದಲ ಬೆಳವಣಿಗೆಗೂ ತುಂಬಾ ಒಳ್ಳೆಯದು.